ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರಿ ಓಂ. ಇವತ್ತು ನಾನು ನಿಮ್ಮ ಜೊತೆಗೆ ಮಹತ್ವವಾದಂತಹ ಕ್ಷೇತ್ರದ ಮಹಿಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಹೆಮ್ಮೆ ಇದೆ, ಗೌರವ ಇದೆ. ನಾವು ಇಂತಹ ಕ್ಷೇತ್ರದಲ್ಲಿ ಇದ್ದೇವಲ್ಲ, ಆತನ ನಿತ್ಯ ಪೂಜಿಸುವಂತ ಸೌಭಾಗ್ಯ ನಮಗೆ ದೊರಕುತ್ತಾ ಇದೆಯಲ್ಲ ಅಂತ ಭಾವನೆಯಿಂದ ನಾನು ಆ ಕ್ಷೇತ್ರದ ಮಹಿಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಕ್ಷೇತ್ರ ಯಾವುದಲ್ಲ, ಗೋಕರ್ಣ ಕ್ಷೇತ್ರ. ಮಹಾಬಲೇಶ್ವರ ಲಿಂಗ ರೂಪದಲ್ಲಿ ಅಲ್ಲಿ ವಿರಾಜಮಾನಾಗಿದ್ದಾನೆ. ತಮಗೆಲ್ಲ ಕತೆ ಗೊತ್ತಿದೆ. ರಾವಣ ತನ್ನ ತಾಯಿಯ ಅಭಿಲಾಷೆಯನ್ನ ಪೂರೈಸಿಕೊಳ್ಬೇಕಂತ ದೀರ್ಘವಾದಂಥ ತಪಸ್ಸನ್ನ ಮಾಡಿ ಶಿವನ ಆತ್ಮಲಿಂಗವನ್ನೇ ಸ್ಥಾಪಿಸಿದಂಥ ಕ್ಷೇತ್ರ ಗೋಕರ್ಣ. ಈ ಮಧ್ಯೆ ನಾರದರು ಈ ಲಿಂಗ ಸ್ಥಾಪನೆ ಆತ್ಮಲಿಂಗವನ್ನೇ ತರ್ತಾ ಇದ್ದೇನೆ ಅಂತ ತಿಳಿದುಕೊಂಡು ಆತ ಬ್ರಹ್ಮದೇವರಲ್ಲಿ ಎಲ್ಲ ದೇವರಲ್ಲಿ ಹೋಗಿ ವಿಷ್ಣುವಿನಲ್ಲಿ ಆತ ಸ್ವತಃ ಆತ್ಮಲಿಂಗವನ್ನ ತಗೊಂಡು ಹೋಗ್ತಾ ಇರುವಾಗ ಆತ ಇಡೀ ಅಖಂಡ ಲೋಕಕ್ಕೆ ಆತನೇ ಶಿವತತ್ವನ್ನ ಪಡ್ಕೊಳ್ತಾನೆ, ಅವನೇ ಶಿವನಾಗ್ತಾನೆ ಅಂತ ಹೇಳಿದಾಗ ಇದೊಂದು ಪ್ರಹಸನ ನಡೀತದಷ್ಟೇ. ಬಾಲವಟುವಾಗಿ ಗಣಪತಿ ಬರ್ತಾನೆ. ಆ ಕಥೆಯೆಲ್ಲ ನಮಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳುವುದಿಲ್ಲ. ಆದರೆ ಆ ಕ್ಷೇತ್ರದ ಮಹಿಮೆ ಬಗ್ಗೆ ಬರುವ ಶಿವರಾತ್ರಿ ಫೆಬ್ರವರಿ 15 ರವಿವಾರ ಬರ್ತಾ ಇದೆ. ಸದ್ಭಕ್ತರು ನಾವೆಲ್ಲರೂ ಅದನ್ನು ತಿಳ್ಕೊಳ್ಳುವ ವಿಚಾರ. ಕ್ಷೇತ್ರದ ಮಹಿಮೆಯನ್ನ ದಕ್ಷಿಣದ ಕಾಶಿ ಅಂತ ಹೇಳಪಟ್ಟಿರುವಂಥ ಕ್ಷೇತ್ರ ಗೋಕರ್ಣ. ಗುರುಚರಿತ್ರೆಯಲ್ಲಿ 7ನೇ ಅಧ್ಯಾಯದಲ್ಲಿ ಗೋಕರ್ಣ ಕ್ಷೇತ್ರದ ಮಹಿಮೆ ವಿಸ್ತಾರವಾಗಿದೆ. ಬಹಳ ಖುಷಿ ಅನಿಸ್ತದೆ. ನಾವು ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣದ ಕಾಶಿ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತಿರುವಂತಹ ಕ್ಷೇತ್ರ. ಮಹಾಬಲೇಶ್ವರನ ಸ್ಥಾನದ ಅಲ್ಪ ಅಡಿಯಲ್ಲಿ ದೂರದಲ್ಲಿ ಸಮುದ್ರ, ಈ ಕಡೆ ಕೋಟಿ ತೀರ್ಥ, ಈ ಕಡೆ ಗಣಪತಿ ಸ್ಥಾಯಿಯಾಗಿ ಸ್ವತಃ ನಿಂತಿರುವಂತಹ ಕ್ಷೇತ್ರ. ಪಾರ್ವತಿ ದೇವಿ ನೆಲೆಸಿರುವಂತಹ ಕ್ಷೇತ್ರ, ಭದ್ರಕಾಳಿ ನೆಲೆಸಿರುವಂತಹ ಕ್ಷೇತ್ರ. ಗೋಕರ್ಣ ಕ್ಷೇತ್ರವನ್ನ ಪಾಲನೆ ಮಾಡುವಂತಹ ಕ್ಷೇತ್ರಪಾಲ ಕಾಲಭೈರವ. ಹೀಗೆ ಹೇಳ್ತಾ ಹೋದ್ರೆ ತೀರ್ಥಗಳ ಕ್ಷೇತ್ರ ಅಂದ್ರೆ ಗೋಕರ್ಣ. ಇದರ ಮಹಿಮೆಯನ್ನ, ಆ ಕ್ಷೇತ್ರದ ಮಹಿಮೆಯನ್ನ ನಿಮ್ಮ ಜೊತೆಗೆ ಹೇಳ್ಬೇಕಂಬ ತವಕ ನನಗೆ ಎಷ್ಟೋ ದಿನದಲ್ಲಿ ಕಾಡ್ತಾ ಇತ್ತು. ನಾನು ಅಲ್ಪ ಜ್ಞಾನ ಉಳ್ಳವನು ಅಂತ ಹೇಳ್ತಾ ಅಲ್ಪದರಲ್ಲಿ ಇದನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಂ ನಮಃ ಶಿವಾಯ. ಪೂರ್ವ ಯುಗದಲ್ಲಿ ಇಕ್ಷಾಕು ವಂಶದಲ್ಲಿ ಮಿತ್ರಸತ ಅಂತ ಒಬ್ಬ ರಾಜ ಇದ್ದ. ಬಹಳ ಅಧ್ಯಾತ್ಮ ವ್ಯಕ್ತಿ. ಅಷ್ಟೆಲ್ಲ ಧರ್ಮ ಕರ್ಮಗಳನ್ನ ಬಲ್ಲವನು, ಸಕಲ ಶಾಸ್ತ್ರಜ್ಞನು, ವಿವೇಕಿಯು, ಶ್ರುತಿನು, ವಿದ್ಯಾವಂತನು, ಉದ್ಯೋಗಿಯು, ದಯಾನಿಧಿಯೂ ಆಗಿದ್ದ. ಆದ್ರೆ ಆತನಿಗೆ ಭೇಟಿಯಾಡುವಂಥ ಹವ್ಯಾಸ. ಬಳಗಗಳನ್ನ ಕೊದ್ದು ವಿರಾಮದ ಸಮಯದಲ್ಲಿ ಹೋಗಿ ಕಾಡಿಗೆ ಹೋಗಿ ಬಳಗಗಳನ್ನ ತಂದು ಭೇಟಿಯಾಡೋದು ಅವನ ಹವ್ಯಾಸ. ಒಂದು ದಿನ ಭೇಟಿಯಾಡಲಿಕ್ಕೆ ಹೋದಾಗ ಅತಿ ಭಯಂಕರವಾದ ಕಾಡನ್ನ ಹೋಗ್ತಾನೆ. ಆಗ ಅಲ್ಲಿ ಜ್ವಾಲಾಕಾರನಾದಂಥ ಒಂದು ಅದ್ಭುತ ದೈತ್ಯ ಭೇಟಿಯಾಗ್ತಾನೆ. ಅಲ್ಲಿ ಭೇಟಿಯಾಡ್ತಾ ಬಾಣಗಳ ಮಳೆಯನ್ನೇ ಸುರಿಸ್ತಾನೆ. ಆಗ ಆ ರಾಕ್ಷಸ ಮೂರ್ಛೆ ಹೋಗುವಾಗ ಇನ್ನು ಸಾವು ಗಳಿಗೆಯಲ್ಲಿ ಬರ್ತಾ ಇದೆ ಅನ್ನುವಾಗ ಅಲ್ಲಿ ಇರುವಂತ ತಮ್ಮನಿಗೆ ಹೇಳುತ್ತಾನೆ. ಅದೇ ಹೊತ್ತಿಗೆ ಆ ತಮ್ಮ ವಿಲಾಪ ಮಾಡ್ತಾ ಅಲ್ಲಿರುವಂತ ಕಲ್ಲನ್ನ ಜಜ್ಜಿಕೊಳ್ತಾನೆ. ಅಯ್ಯೋ ಅಣ್ಣನಿಗೆ ಹೀಗಾಯ್ತು. ಆವತ್ತಿಗೆ ಅಣ್ಣ ಹೇಳ್ತಾನೆ, ಒಂದು ಗುಟ್ಟಿನ ಸಂಗತಿಯನ್ನು ಹೇಳ್ತಾನೆ. ತಮ್ಮನೇ, ನೀನು ನಿಜವಾಗಿ ತಮ್ಮನೇ ಆಗಿದ್ರೆ
ಆ ರಾಜನನ್ನ ಹೊಡೆದು ನನ್ನ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಆವಾಗ ಅಷ್ಟು ಹೇಳಿ ತಮ್ಮನಿಗೆ ಹೇಳಿ ಪ್ರಾಣವನ್ನ ಬಿಡುತ್ತಾನೆ. ಆ ಹೊತ್ತಿಗೆ ಆ ತಮ್ಮ ಈ ಸೇಡನ್ನ ತಿಳಿಸ್ಕೊಳ್ಬೇಕೆಂಬ ವಿಚಾರದಿಂದ ಮನುಷ್ಯ ರೂಪದ ಧಾರಣೆಯನ್ನ ಮಾಡ್ತಾನೆ. ಹಾಗೆ ರಾಜ ಆ ರಾಕ್ಷಸನ ಕೊಂದು ಆಸ್ಥಾನಕ್ಕೆ ಬರ್ತಾನೆ. ಈ ತಮ್ಮ ತಾನು ಸೇವಕನಂತ ಹೇಳ್ಕೊಂಡು ಆ ರಾಕ್ಷಸನ ತಮ್ಮ, ಆತನು ರಾಕ್ಷಸನೇ ಮನುಷ್ಯ ರೂಪವನ್ನು ಧರಿಸಿಕೊಂಡು ತಮ್ಮಲ್ಲಿಗೆ ನಾನು ಅಡಿಗೆ ಭಟ್ಟನಾಗಿ ಸೇವಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾನಂತ ಆತನಿಗೆ ತಿಳಿಯದಂತೆ ಸಂಭಾವಿತನಂತೆ ಆತನ ಆಸ್ಥಾನಕ್ಕೆ ಹುದ್ದೆಯನ್ನ ಪಡ್ಕೊಳ್ತಾನೆ. ಹಾಗೆ ಕಾಲಕ್ರಮೇಣ ನಿಯಮ ನಿಯತ್ತಂತೆ ವರ್ತಿಸ್ತಾ ತನ್ನ ಮೋಸ ಯಾರಿಗೂ ಗೊತ್ತಾಗದಂತೆ ನಿಯತ್ತಿನ ವ್ಯಕ್ತಿಯಂತೆ ನಿತ್ಯ ಅಡಿಗೆ ಮಾಡೋದು ಸೇವಕನಾಗಿ ಕಾರ್ಯವನ್ನ ಮಾಡ್ತಾ ಇರ್ತಾನೆ. ಒಂದು ದಿನ ಏನಾಗತ್ತಂದರೆ ರಾಜನ ತಂದೆಯ ಶ್ರಾದ್ದ ಬರುತ್ತೆ. ಆಗ ಆ ರಾಜ ವಶಿಷ್ಠ ಮುನಿಗಳು ಇತ್ಯಾದಿ ಮಹಾ ಋಷಿ ಮುನಿಗಳಿಗೆ ಆಹ್ವಾನ ಕೊಡ್ತಾನೆ ಶ್ರಾದ್ದಕ್ಕೆ. ಆ ದಿನ ಇದೇ ಒಂದು ಸಮಯ ಅಂತ ಆ ರಾಕ್ಷಸ, ಆ ಸೇವಕನ ರೂಪದಲ್ಲಿರುವಂತಹ ಆ ರಾಕ್ಷಸ, ಮನುಷ್ಯ ರೂಪದಲ್ಲಿ ಇರುವಂತಹ ರಾಕ್ಷಸ ಆ ದಿನ ರಾಜರಿಂದ ಅಪ್ಪಣೆ ಪಡೆದು, ರಾಜ ಇವತ್ತು ನೋಡಿ ಹಲವಾರು ಋಷಿಗಳು ಬರ್ತಾ ಇದ್ದಾರೆ, ಒಳ್ಳೆಯ ಭೋಜನವನ್ನ ಇವತ್ತು ತಯಾರು ಮಾಡಬೇಕು ಅಂತ ಹೇಳಿಕಾದಾಗ ಆತ ಇದೇ ಸಮಯವೆಂದು ಸೇಡನ್ನು ತಿಳಿಸಿಕೊಳ್ಬೇಕಂತ ಆ ದಿನ ಇದೇ ಒಂದು ಸಮಯ ಅಂತ ಕಪಟದಿಂದ ಪಲ್ಲೆ ಬಿಲ್ಲೆ ಸಾರೆಲ್ಲ ಮಾಡಿ ನರ ಮಾಂಸವನ್ನ ಅಡಿಗೆಯಲ್ಲಿ ಮಾಡುತ್ತಾನೆ. ನರಮಾಂಸ. ಆಮೇಲೆ ಯಾವತ್ತು ಋಷಿಗಳು ಬಂದಾಗ ಅವರಿಗೆ ಮಣೆ ಎಲೆಗಳನ್ನ ಹಾಕಿ ಮೊದಲೇ ನರಮಾಂಸವನ್ನ ಬಡಿಸ್ತಾನೆ. ಅದು ವಶಿಷ್ಠ ಋಷಿ ಮನೆಗಳಿಗೆ ಗೊತ್ತಾಗತ್ತೆ. ವಶಿಷ್ಠರು ಸಿಟ್ಟಾಗಿ, ಎಲೆ ರಾಜನೇ, ನಮಗೆ ನರಮಾಂಸವನ್ನ ಬಡಿಸಿದ್ರಿಂದ ನೀನು ಕೂಡ ಬ್ರಹ್ಮ ರಾಕ್ಷಸನಾಗ್ತೀಯ ಅಂತ ಶಾಪ ಕೊಡ್ತಾರೆ. ಆಗ ರಾಜ ತಿಳ್ಕೊಳ್ತಾನೆ, ನನ್ನ ಕಡೆಗೆ ಮಹತ್ವವಾದ ಏನು ತಪ್ಪೇ ಇಲ್ಲ, ಯಾಕೆ ಶಾಪ ಕೊಟ್ರು ಅಂತ ಅತ್ಯಂತ ಸಿಟ್ಟಾಗಿ, ಗುರುಶಿಷ್ಠರೇ, ಗುರುವರಿಯರೇ, ಈ ನರಮಾಂಸದ ಅಡಿಗೆಯನ್ನ ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಹಾಗೆ ಯಾರು ಮಾಡಿದ್ರು ಇದನ್ನ ಆ ಸತ್ಯನೂ ನನಗೆ ಗೊತ್ತಿಲ್ಲ, ನನ್ನ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನೀವು ನನಗೆ ಶಾಪ ಕೊಟ್ರಿ, ನಾನು ನಿಮಗೆ ಶಾಪ ಕೊಡ್ತೇನೆ ಅಂತ ಕೈಯಲ್ಲಿ ಉದಕವನ್ನ, ತೀರ್ಥವನ್ನ ಹಿಡ್ಕೊಂಡು ಶಾಪ ಕೊಡಲಿಕ್ಕೆ ಸಿದ್ಧನಾಗಿ ಬರ್ತಾನೆ. ಅಷ್ಟೊತ್ತಿಗೆ ರಾಜನ ಪತ್ನಿಯಾದಂಥ ಮದಯಂತಿ ಅಡ್ಡ ಬಂದು ರಾಜನಿಗೆ ಹೇಳ್ತಾಳೆ, ಗುರುಗಳಿಗೆ ಶಾಪ ಕೊಡೋದು ಯೋಗ್ಯ ಅಲ್ಲ, ನಮಗೆ ಮಹಾದೋಷ ಬರ್ತದೆ, ಆದ್ರಿಂದ ನೀವು ತಪ್ಪಾಯ್ತು ಅಂತ ಹೇಳಿಕೊಂಡು ಅವರ ಚರಣಕ್ಕೆ ಚರಣವನ್ನ ಹಿಡೀರಿ ಅಂತ ಹೇಳ್ತಾಳೆ. ಅವರೆಲ್ಲ ನಮ್ಮ ಕಷ್ಟಗಳನ್ನ, ಗುರು ಅಂದ್ಕೊಳ್ಳಿ ನಮ್ಮ ಭವಸಾಗರವನ್ನ, ಕಷ್ಟಗಳನ್ನ ಪಾರು ಮಾಡೋರು ಅಂತ ಹೇಳ್ತಾಳೆ. ಆಕೆಯ ಮಾತಿಗೆ ಒಪ್ಪಿ ಆ ರಾಜ ಕಲ್ಲಿರುವಂತಹ ಉದಕವನ್ನು ಏನು ಮಾಡುದು ಅಂತ ಹೇಳಿಕೊಂಡು ತನ್ನ ಕಾಲಿನ ಬುಡಕ್ಕೆ ಅದನ್ನ ಸುರಿತಾನೆ, ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ತಾನೆ. ಕೂಡಲೇ ಅವನ ಕಾಲುಗಳು, ಎರಡು ಕಾಲುಗಳು ಕಪ್ಪಾಗ್ತವೆ, ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಹಾಗಾಗಿ ಆ ರಾಜ ಕಲ್ಮಶ ಪಾದ ಎಂಬ ಬ್ರಹ್ಮ ರಾಕ್ಷಸನಾಗ್ತಾನೆ. ಹೇಗೂ ಶಾಪ ಕೊಟ್ಟಿದ್ದಾರೆ, ಬ್ರಹ್ಮ ರಾಕ್ಷಸನಾಗ್ತಾನೆ ಅಂತ. ಈತ ಈ ಕಡೆ ಪತಿವ್ರತಿಯಾದಂಥ ಮಂದಮತಿ ಓಲಾಡ್ತಾ ವಶಿಷ್ಠರ ಚರಣ ಮೇಲೆ ಬೀಳ್ತಾರೆ. ಗುರುಗಳೇ, ಏನು ತಪ್ಪಾಗಿದೆ, ಆದ್ರೆ ನೀವು ಈ ರೀತಿ ಶಾಪ ಕೊಟ್ಟು ಬಿಟ್ರಿ, ಈ ರೀತಿ ಸಿಟ್ಟಾಗ್ಲಿಕ್ಕೆ ಕಾರಣ ಏನು? ಕರುಣಾವಚನದಿಂದ ಪ್ರಾರ್ಥನೆ ಮಾಡ್ತಾಳೆ. ಆಕೆಯ ಕರುಣಾವಚನ ಕೇಳಿದ್ಕೊಳ್ಳಿ, ಶಾಪ ಹೇಗೂ ಕೊಟ್ಟಾಗಿದೆ, ಹಿಂದಿರುಗಿದೆ, ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ 12 ವರ್ಷಗಳ ಮೇಲೆ ನಂತರ ನಿನ್ನ ಪತಿಯು ಶಾಪದಿಂದ ಮುಕ್ತನಾಗಿ ಪುನಃ ರಾಜನಾಗ್ತಾನೆ ಎಂದು ಉಪಶಾಪವನ್ನ ಕೊಟ್ಟು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಆ ರಾಜ
ಬ್ರಹ್ಮ ರಾಕ್ಷಸನಾಗಿ ಕಾಡಿಗೆ ಹೋಗ್ತಾನೆ. ಆತ ಯಾವ ರೀತಿ ಇರ್ತಾನಂದ್ರೆ, ಮನುಷ್ಯ ಸಂಚಾರವಿಲ್ಲದಂಥ ಅರಣ್ಯದಲ್ಲಿ ಏನೇನು ಸಿಗತ್ತೋ ಪಶು ಪಕ್ಷಿ ಮನುಷ್ಯ ಎಲ್ಲ ಪ್ರಾಣಿಗಳನ್ನ ತಿಂತ ಬ್ರಹ್ಮ ರಾಕ್ಷಸನಾಗಿ ಭಯಂಕರವಾದ ರಾಕ್ಷಸನಾಗಿ ಮೆರಿತಾ ಇರ್ತಾನೆ. ಹೀಗೆ ಕೆಲವು ದಿವಸಗಳಾದ್ಮೇಲೆ ಅಲ್ಲಿ ಮಾರ್ಗಕ್ರಮಣವಾಗಿ ಒಂದು ಬ್ರಾಹ್ಮಣ ದಂಪತಿಗಳು ಬರ್ತಾ ಇರ್ತಾರೆ. ಆತನ ಹೆಸರು ಇವತ್ತು ಒಳ್ಳೆ ಆಹಾರ ಸಿಕ್ತು ಅಂತ ಹೇಳಿಕೊಂಡು ಆ ಬ್ರಾಹ್ಮಣನನ್ನ ಉಪೇಕ್ಷೆ ಮಾಡಿ ಆತನ್ನ ಹಿಡಿತಾನೆ. ಅವನ ಪತ್ನಿ ರಾಕ್ಷಸನ ಬೆನ್ನ ಹತ್ತಿ ಹೋಗಿ ನಾವು ಶೋಕ ಮಾಡುತ್ತಾ, ಈ ಬ್ರಹ್ಮರಾಕ್ಷಸ ಮಹಾರಾಯ, ನನ್ನ ತಂದೆ ಸಮಾನ ನನ್ನ ಪತಿಯನ್ನ ಜೀವದಿಂದ ಬಿಟ್ಟು ನನ್ನ ಮುತ್ತೈದತೆಯನ್ನ ಕಾಪಾಡುವಂತ ಕೇಳ್ಕೊ. ಯಾಕಂದ್ರೆ ತರುಣ ದಂಪತಿಗಳು, ನನ್ನ ಪತಿಯನ್ನ ತಿನ್ಬೇಡ, ಈ ನನ್ನ ಪತಿಯ ಮೇಲೆ ನನ್ನ ಪ್ರೀತಿ ಬಹಳ, ಆದ್ರಿಂದ ನನ್ನ ಪತಿಯನ್ನ ಬಿಟ್ಟು ನನ್ನನ್ನು ಬೇಕಾದ್ರೆ ನೀನು ತಿನ್ನು ಅಂತ ಹೇಳ್ತಾಳೆ. ಗಂಡನಿಲ್ಲದ ಈ ಜನ್ಮ ಕಲ್ಲಿನಂತೆ ವ್ಯರ್ಥ, ಆದ್ರಿಂದ ಮೊದಲು ನನ್ನ ತಿಂದು ನನ್ನ ಪತಿಯನ್ನ ತಿನ್ನು ಅಂತ ಹೇಳ್ತಾಳೆ. ಆದ್ರೆ ಆತ ಯಾವ ಮಾತನ್ನ ಕೇಳೋದಿಲ್ಲ. ಕೂಡಲೇ ಆ ಬ್ರಾಹ್ಮಣನ ಆಕೆಯ ಪತಿ ದೇವನನ್ನ ಕೊಂದು ತಿಂದುಬಿಡುತ್ತಾನೆ. ನಾನಾ ರೀತಿಯಾಗಿ ಪ್ರತಿಪಿಸಿದ್ರು ಆತ ಮಾತನ್ನ ಕೇಳೋದಿಲ್ಲ, ತಿಂದೇ ಬಿಡ್ತಾನೆ. ಆಗ ಆಕೆ ಬಹಳಷ್ಟು ಸಿಟ್ಟಾಗಿ ಅವಳು ಸಹ ಶಾಪ ಕೊಡ್ತಾಳೆ. ಎಲೆ ರಾಕ್ಷಸನೇ, ನಾನು ನಿನಗೆ ಶಾಪ ಕೊಡುತ್ತೇನೆ, ನನ್ನ ನಿರ್ಧಾರವಾದಂಥ ಶಾಪವನ್ನ ಕೇಳು. ನೀನು ಸೂರ್ಯವಂಶದ ರಾಜ, ಗೊತ್ತಿದೆ ನನಗೆ. ಈಗ ಶಾಪ ವಶದಿಂದ ರಾಕ್ಷಸನಾಗಿದ್ದೀಯ. 12 ವರ್ಷಗಳ ನಂತರ ಮತ್ತೆ ನೀನು ರಾಜನಾಗ್ತಿ. ಆದ್ರೆ ನೀನು ದುರಾತ್ಮನಾದ ರಾಕ್ಷಸನಿರುವುದರಿಂದ ನಿನ್ನ ದುಷ್ಟತನದಿಂದ ಅನಾಥನಾದ ನನ್ನ ಪತಿಯನ್ನ ಕೊಂದಿದ್ರಿಂದ ಇನ್ನು ಮುಂದೆ ನಿನ್ನ ಪತ್ನಿಯನ್ನ ನೀನು ರಮಿಸಿದರೆ ಕೂಡಲೇ ಮರಣವನ್ನ ಹೊಂದುತ್ತೀಯ. ಸಂಪರ್ಕವನ್ನ ಮಾಡಿದರೆ ನೀನು ಮರಣ ಹೊಂದುತ್ತೀಯ ಅಂತ ಹೇಳ್ತಾರೆ. ಆಕೆ ಕೂಡಲೇ ತನ್ನ ಶವದ ಮುಂದೆ ಶವನ್ನ ತಂದು ಅಲ್ಲಿ ಎಲ್ಲ ಕಟ್ಟಿಗೆ ರಾಶಿಯನ್ನ ಮಾಡಿ ತಾನು ಸಹ ಸಹಗಮನವನ್ನ ಅಗ್ನಿಯನ್ನ ಹಾಕಿ ಸಹಗಮನವನ್ನ ಮಾಡ್ತಾಳೆ. ಈ ರೀತಿ ರಾಜನಿಗೆ ಚಿಂತೆ ಹೋಗತ್ತೆ. ಅಷ್ಟು ಆ ಮಹಾರಾಜ 12 ವರ್ಷ ನಂತರ ಪುನಃ ಮಾನುಷ ರೂಪವನ್ನು ಧರಿಸಿಕೊಂಡು ಪುನಃ ರಾಜನಾಗ್ತಾನೆ. ಒಂದು ದಿನ ಹೆಂಡತಿನ ಕರೆದು ಹೇಳ್ತಾನೆ, ಮದೆಯಂತಿಗೆ ಒಂದು ಗಂಭೀರವಾದ ವಿಷಯ ಹೇಳ್ತಂತ ಹೇಳ್ತಾನೆ. ನನಗೆ ಹೀಗೀಗೆ ಕಾಡಿನಲ್ಲಿ ಒಂದು ಶಾಪ ತಟ್ಟಿದೆ. ನಾನು ನಿನ್ನ ಜೊತೆಗೆ ಕೇವಲ ಸಂಪರ್ಕ ಮಾಡಿದ್ರೆ, ನಿನ್ನ ಮೈ ಮುಟ್ಟಿದರೆ ಸಾಕು, ನನ್ನ ಮರಣ ಆಗತ್ತೆ. ಹಾಗಾಗಿ ಅವಳು ಬಹಳ ಗೊಳೋ ಅಂತ ಹೇಳ್ತೆ. ಇನ್ನು ನಮಗೆ ಮಕ್ಕಳೇ ಆಗಿಲ್ಲ. 12 ವರ್ಷ ನೀವು ವನವಾಸಕ್ಕೆ ಅರಣ್ಯಕ್ಕೆ ಹೋದ್ರಿ, ನಮ್ಮ ಮಕ್ಕಳು ಆಗೋದು ಬಗ್ಗೆ ಹೇಗೆ ಎಂದು ದುಃಖಿಸ್ತಾಳೆ. ಆದರೆ ಆತನೂ ಸಹ ದುಃಖ ಮಾಡ್ತಾ ಕಣ್ಣೀರು ಸುರಿಸ್ತಾ, ನನಗೆ ಏನಂತ ತಿಳಿಲಿಲ್ಲ ಆ ವೇಳೆಗೆ, ಇನ್ನೇನು ಮಾಡಲಿ ಹೇಳ್ತಾನೆ. ಆಮೇಲೆ ರಾಜನು ಪುರೋಹಿತರನ್ನ ಕಳಿಸ್ಕೊಂಡು ಇದ್ರ ಬಗ್ಗೆ ಶಾಪ ಮುಕ್ತಿಗೆ ಏನು ಮಾಡಬೇಕು ಅಂತ ಕೇಳುತ್ತಾನೆ. ನನಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ, ಮಹಾದೋಷ ಬಂದಿದೆ, ಹಾಗಾಗಿ ಪರಿಹಾರಕ್ಕಾಗಿ ಏನಾದರೂ ಉಪಾಯವನ್ನ ಹೇಳಿ ಅಂತ ಕೇಳಿಕೊಳ್ಳುತ್ತಾನೆ. ಆಗ ಅಲ್ಲೆಂಥ ಪುರೋಹಿತರು ಎಲ್ಲರೂ ಪಂಡಿತರು ಪಾರಮತ್ತರು ಒಂದು ಉಪಾಯವನ್ನು ಹೇಳ್ತಾರೆ. ನೀನು ಬ್ರಹ್ಮಹತ್ಯಾ ಶಾಪದಿಂದ ಮುಕ್ತನಾಗಬೇಕಿದ್ರೆ ತೀರ್ಥಯಾತ್ರೆ ಪರ್ಯಟನವನ್ನ ಮಾಡಬೇಕು. ಸಕಲ ತೀರ್ಥಗಳ ಅಲ್ಲಿ ಹೋಗಿ ವಿಧಿ ಪ್ರಕಾರ ಆಚರಣೆ ಮಾಡುತ್ತಾ ಅಲ್ಲಿ ಮಾಡುವಂಥ ಪುಣ್ಯ ಕರ್ಮಗಳನ್ನ, ಯಜ್ಞ ಯಾಜ್ಞಾದಿಗಳನ್ನ, ಬ್ರಾಹ್ಮಣರಿಗೆ ಅನ್ನ ದಾನಾದಿಗಳನ್ನ ಮಾಡುತ್ತಿರು. ಹೀಗೆ ಅನೇಕ ತೀರ್ಥಯಾತ್ರೆಗಳನ್ನ ಮಾಡಿದರೆ ನಿನಗೆ ಬ್ರಹ್ಮಹತ್ಯೆ ಏನಿದೆ ಅದು ಹಗುರವಾಗಿ ನಿನಗೆ ಕಾಣದಂತೆ ಅದು ನೀನು ಅದರಿಂದ ವಿಮುಕ್ತನಾಗಿತ್ತೀಯ ಅಂತ ಹೇಳ್ತಾರೆ. ಆದರೆ ಎಷ್ಟು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರು, ಎಷ್ಟೊಂದು ಅನ್ನ ದಾನಾದಿಗಳನ್ನ ಮಾಡಿದ್ರು ಸಹ ಆ ಬ್ರಹ್ಮಹತ್ಯಾ ದೋಷ ಆತನ ಹಿಂದೆಗಡೆ ಬರ್ತಾ ಇರುತ್ತೆ. ಬಹಳ ಚಿಂತೆಯನ್ನು ಕೊಡ್ತಾರೆ. ಯಾಕೆ ಬ್ರಹ್ಮಹತ್ಯಾ ದೋಷ ಹೋಗ್ತಾ ಇಲ್ಲ?
ಚಿಂತೆಯಿಂದ ಒಂದು ಮರದ ಕೆಳಗೆ ಆತ ಕುತ್ಕೊಳ್ತಾನೆ. ಬಹಳ ವಿಲಾಪ ಮಾಡ್ತಾನೆ. ಚಿಂತಾಮುಖನಾಗಿ ಇರುವಾಗ ಆ ಹೊತ್ತಿಗೆ ಒಬ್ಬ ಮಹಾಮುನಿಗಳು ಬರ್ತಾರೆ. ಅವರು ಗೌತಮ ಮುನಿಗಳು, ಮಹಾಮುನಿಗಳು. ಅವರನ್ನ ಕಂಡು ರಾಜ ಸಂತೋಷದಿಂದ, ಒಳ್ಳೆ ಭಕ್ತಿಭಾವದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಓಡಿ ಬಂದು ಅವರ ಚರಣದ ಮೇಲೆ ಉರುಳಾಡುತ್ತಾನೆ. ಆಗ ಗೌತಮರು ಅವನಿಗೆ ಆಶೀರ್ವದಿಸಿ, ಅಂತಃಕರಣದಿಂದ ಮಿತ್ರ ಸಹರಾಜನೇ, ನಿನ್ನ ರಾಜ್ಯ ಏನಾಯಿತು, ಈ ದುಃಖಕ್ಕೆ ಕಾರಣೇನು ಎಲ್ಲವನ್ನ ಕೇಳಿಕೊಡ್ತಾರೆ. ಆಗ ರಾಜ ತನ್ನಲ್ಲಿ ನಡೆದಂತಹ ಜೀವನ ಪಡೆದಂತೆ ಈ ತನಕ ನಡೆದಂತಹ ಘಟನೆಗಳನ್ನ ತಿಳಿಸ್ಪಡಿಸ್ತಾನೆ. ಆಗ ರಾಜ ಹೇಳ್ತಾನೆ, ಸ್ವಾಮಿ ಗೌತಮ ಮುನಿಗಳೇ, ನಾನು ಏನೇನು ಒಬ್ಬ ರಾಕ್ಷಸನಾಗಿದ್ದಾಗ ಒಬ್ಬ ಬ್ರಾಹ್ಮಣನ ಕೊಂದೆ. ಆದ್ರಿಂದ ನನಗೆ ಈ ಬ್ರಹ್ಮಹತ್ಯ ದೋಷ ಬಂದಿದೆ. ಆದ್ರಿಂದ ಇದನ್ನು ಕಳೆದುಕೊಳ್ಳೋದಕ್ಕಾಗಿ ನಾನು ಎಲ್ಲರ ಒಂದು ಪುರೋಹಿತರು ಮಂತ್ರಿಗಳ ಮಾತಿನಂತೆ ತೀರ್ಥಯಾತ್ರೆಗಳನ್ನು ಮಾಡಿದೆ. ಅಲ್ಲಲ್ಲಿ ಮಾಡತಕ್ಕಂಥ ಪುಣ್ಯಕರ್ಮ, ಯಜ್ಞ, ಯಾಗ, ಅನ್ನ, ದಾನಗಳನ್ನು ಎಲ್ಲ ಮಾಡಿದೆ. ಕೋಟಿ ವ್ರತಗಳನ್ನು ಮಾಡಿದ್ರು ಆ ದೋಷ ಹೋಗದೆ ಘೋರ ರೂಪವನ್ನು ಧರಿಸಿಕೊಂಡಿದೆ. ಅದಕ್ಕಾಗಿ ನಾನು ಬೇಸತ್ತು ಈ ಮರದ ಕೆಳಗೆ ಕುಳಿತಿದ್ದೇನೆ ಎಂದು ವಿಸ್ತಾರವಾಗಿ ಸಂಗತಿಯನ್ನು ಹೇಳುತ್ತಾನೆ. ಸ್ವಾಮಿ, ಆದರೂ ನಿಮ್ಮ ಚರಣ ದರ್ಶನದಿಂದ ನನ್ನ ಜನ್ಮ ಸಾಫಲ್ಯವಾಯಿತು. ಆಕೆಗೆ ನನಗೆ ಮಾರ್ಗದರ್ಶನ ಮಾಡಬೇಕು, ನನ್ನ ಕಷ್ಟ ನಿವಾರಣೆಯಾಗುವುದು ಅಂತ ನನ್ನ ಭಾವನೆ ಇದೆ. ಆಗ ಗೌತಮ ಮಹಾಮುನಿಗಳು ಕರುಣಾದೃಷ್ಟಿಯಿಂದ ಬಿಡಿ, ಎಲೆ ರಾಜನೇ, ಇನ್ನು ನೀನು ನಿಶ್ಚಯವಾಗಿ ಭಯವನ್ನ ಬಿಡು. ಪ್ರತ್ಯುಂಜನಾದ ಶ್ರೀಶಂಕರನು ಬ್ರಹ್ಮಹತ್ಯ ದೋಷದಿಂದ ನಿನ್ನನ್ನ ಪಾರು ಮಾಡ್ತಾನೆ. ಇದು ನನ್ನ ಸತ್ಯ ವಚನವೆಂದು ತಿಳಿ. ನಿನ್ನ ಪಾಪ ನಿವಾರಣೆಗಾಗಿ ನಾನೊಂದು ವಿಶೇಷವಾದ ತೀರ್ಥವನ್ನು ಹೇಳುತ್ತೇನೆ. ಮಹಾಪಾತಕಗಳು, ಎಂಥ ಬ್ರಹ್ಮಹತ್ಯ ಪಾತಕಗಳು, ಯಾವುದೇ ಪಾತಕಗಳು ಇದ್ರೂ ಸಹ, ಎಂಥ ದೋಷವಿದ್ರೂ ಸಹ, ಕೇವಲ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರದ ವಿಚಾರಣೆ ಮಾಡಿದ್ರೂ ಸಾಕು, ಪಾಪ ಅಲ್ಪದಲ್ಲಿ ಕಳೆದು ಹೋಗ್ತದೆ. ಆ ಕ್ಷೇತ್ರ ಏನಂದ್ರೆ ಗೋಕರ್ಣ ಕ್ಷೇತ್ರ. ಸ್ಮರಣೆ ಮಾಡಿದ ಕೂಡಲೇ ಬ್ರಹ್ಮಹತ್ಯಾದಿ ಪಾತಕಗಳು ನಾಶವಾಗ್ತವೆ. ನೀನು ಈ ಕೂಡಲೇ ಗೋಕರ್ಣ ಕ್ಷೇತ್ರಕ್ಕೆ ಹೋಗುವಂತ, ಅದು ಕೈಲಾಸ ಶಿಖರಕ್ಕೆ ಸಮಾನವಾದದ್ದು. ಗೋಕರ್ಣ ಕ್ಷೇತ್ರ ಕೈಲಾಸ ಶಿಖರಕ್ಕೆ ಸಮಾನದ್ದು ಇದ್ದು, ಮಂದರ ಪರ್ವತಕ್ಕೆ ಸಮಾನವಾದದ್ದು. ಕರ್ಪೂರ ಗೌಡನು ಮೃತ್ಯುಂಜಯನೂ ಆದ ಶ್ರೀ ಸದಾಶಿವನು ಸದಾ ಈ ಗೋಕರ್ಣ ಕ್ಷೇತ್ರದಲ್ಲಿ ವಾಸ ಮಾಡಿದ್ದಾನೆ. ಕೈಲಾಸ, ಗೋಕರ್ಣ ಕ್ಷೇತ್ರ ಕೈಲಾಸ. ಭಯಂಕರ ಕತ್ತಲೆಯು ಪೂರ್ಣ ನಾಶವಾಗಲಿಕ್ಕೆ ಅಗ್ನಿ ಮತ್ತು ಚಂದ್ರ ಪ್ರಕಾಶದಿಂದ ಸಾಧ್ಯ ಆಗದೆ ಸೂರ್ಯಪ್ರಕಾಶದ ಸರ್ವ ಕತ್ತಲೆ ನಾಶವಾಗ್ತದೆ. ಅದರಂತೆ ಉಳಿದ ಯಾವತ್ತು ತೀರ್ಥಗಳಿಂದ ಹೋಗದಿರುವ ನಿನ್ನ ಪಾಪ ಕರ್ಮ ಗೋಕರ್ಣ ಕ್ಷೇತ್ರ ದರ್ಶನ ಮಾತ್ರದಿಂದಲೇ ಹೋಗತ್ತೆ. ಆದ್ರಿಂದ ಒಂದು ವೇಳೆ ಈ ಶರೀರಕ್ಕೆ ಬ್ರಹ್ಮಹತ್ಯಾ ದೋಷಗಳು ಘಟಿಸಿದರೂ ಆ ಗೋಕರ್ಣ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದರೆ ಸಾಕು, ಅವೆಲ್ಲವೂ ಶಾಂತವಾಗಿ ಆ ಮನುಷ್ಯ ಶುದ್ಧನಾಗ್ತಾನೆ. ಬ್ರಹ್ಮನು, ವಿಷ್ಣು, ಏಕಾದಶ ರುದ್ರರು ಮೊದಲಾದವರು ಆ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಿ ಸರ್ವ ಕಾರ್ಯ ಸಿದ್ಧಿಯನ್ನ ಪಡೆದಿದ್ದಾರೆ. ಬ್ರಹ್ಮ, ವಿಷ್ಣು, ರುದ್ರರು. ಅದಕ್ಕಾಗಿ ಆ ಸ್ಥಾನದಲ್ಲಿ ಭಕ್ತಿ ಹಾಗೂ ವಿಧಿಪೂರ್ವಕ ಜಪತಪಾದಿಗಳನ್ನ ಮಾಡಿದರೆ ಅವು ಲಕ್ಷ ಗುಣವಾಗಿ ಫಲಗಳನ್ನ ಕೊಡುತ್ತದೆ. ಅಷ್ಟೊಂದು ನಮ್ಮ ಗೋಕರ್ಣ ಕ್ಷೇತ್ರ ಪುಣ್ಯಕರವಾದದ್ದು. ಹಾಗಾಗಿ ಆ ಕ್ಷೇತ್ರದ ಪ್ರಭಾವ, ಮಹಿಮೆ ಏನಂತ ಹೇಳಿ, ಆ ಲಿಂಗ, ಆ ಮುದುಡಿ ನಿಂತಿರುವಂಥ ಆ ರಾವಣ ಸುತ್ತು ಹಾಕಿದಂತ ಅದನ್ನ ಕೀಳಬೇಕು ಅಂತಿರ್ತ ಆ ಲಿಂಗ ಸಾಕ್ಷಾತ್ ಈಶ್ವರನೆಂದು, ಆ ಗೋಕರ್ಣ ಕ್ಷೇತ್ರ ಪ್ರತ್ಯಕ್ಷ ಕೈಲಾಸಪುರವೆಂದು, ಅಲ್ಲಿ ವಿಘ್ನೇಶ್ವರನು ಶ್ರೀ ವಿಷ್ಣುವಿನ ಆದ್ಯಂತೆ ಶಿವನ ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಅದು ಅತ್ಯಂತ ಪುಣ್ಯಕ್ಷೇತ್ರ. ಸರ್ವತ್ರ ದೇವತೆಗಳು ಅಲ್ಲಿ ವಾಸ ಮಾಡಿದ್ದಾರೆ ಗೋಕರ್ಣ ಕ್ಷೇತ್ರದಲ್ಲಿ. ಸೂರ್ಯ, ಚಂದ್ರರು, ವಶಿಷ್ಠಾದಿಗಳು ಭಕ್ತಿ ಹಾಗೂ ಪ್ರೀತಿಗಳಿಂದ ಆ ಕ್ಷೇತ್ರದ
ಪೂರ್ವ ದ್ವಾರದಲ್ಲಿ ಕುಳಿತಿದ್ದಾರೆ, ಈಗಲೂ ಕುಳಿತಿದ್ದಾರೆ. ಅಗ್ನಿಯು, ಯಮನು, ಚಿತ್ರಗುಪ್ತನು, ಏಕಾದಶ ರುದ್ರರು, ಪಿತೃ ದೇವತೆಗಳು ಸಂತೋಷದಿಂದ ಅಲ್ಲಿಯ ದಕ್ಷಿಣ ದ್ವಾರದಲ್ಲಿದ್ದಾರೆ. ವರುಣ ಸಹಿತ ಗಂಗಾ ಮೊದಲಾದವರು ಪಶ್ಚಿಮ ದ್ವಾರದಲ್ಲಿ ಕುಳಿತಿದ್ದಾರೆ. ಚಂದ್ರಮೌಳಿಯಾದ ಶ್ರೀಶಂಕರ ಅವರೆಲ್ಲನ್ನ ಆದರಿಂದ ಪ್ರೀತಿ ಮಾಡ್ತಾ ಇದ್ದಾನೆ. ಕುಬೇರ, ವಾಯು, ಭದ್ರಕಾಳಿ, ಮಾತೃದೇವತೆ, ಚಂಡಿ ಮೊದಲಾದವರೆಲ್ಲ ಉತ್ತರ ದ್ವಾರದಲ್ಲಿದ್ದು ತ್ರಿಕಾಲದಲ್ಲಿ ಮಹಾಬಲೇಶ್ವರನನ್ನ ಪೂಜೆ ಮಾಡ್ತಾ ಇದ್ದಾರೆ. ತ್ರಿಕಾಲದಲ್ಲಿ ಪ್ರಾತಃ ಕಾಲ, ಮಧ್ಯಾಹ್ನ, ರಾತ್ರಿ ತ್ರಿಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಕಾಲಭೈರವ ದೇವ ಕ್ಷೇತ್ರವನ್ನ ಕಾಯ್ತಾ ಇದ್ದಾನೆ. ಚಿತ್ರಸೇನ, ಚಿತ್ರರಥ, ವಿಶ್ವಾವಸು ಮೊದಲಾದ ಗಂಧರ್ವರು ಆ ಸ್ಥಾನದಲ್ಲಿ ನಿಂತು ಯಾವಾಗಲೂ ಸದಾಶಿವನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಘೃತಾಚಿ, ಮೇನಕ, ರಂಭ, ತಿಲೋತ್ತಮ, ಉರ್ವಶಿ ಮೊದಲಾದ ಅಪ್ಸರಾ ಸ್ತ್ರೀಯರು ನಿತ್ಯ ಮಹಾಬಲೇಶ್ವರನ ಎದುರಿನಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ವಶಿಷ್ಠ, ಕಶ್ಯಪ, ಕಣ್ಮ, ಮಹಾತಪಸ್ವಿಯಾದ ವಿಶ್ವಾಮಿತ್ರ, ಭಾರದ್ವಾಜ, ಜೈಮಿನಿ, ಜಾಬಾಲ ಮುಂತಾದ ಮಹರ್ಷಿಗಳು ಸದಾ ಮಹಾಬಲೇಶ್ವರನ ಪೂಜಿಸ್ತಾ ಇದ್ದಾರೆ. ಕ್ರತು, ಅಂಗಿರಸ ಮೊದಲಾದ ಬ್ರಹ್ಮ ಋಷಿಗಳು ಆಚಾರಯುಕ್ತವಾಗಿ ಮಹಾತಪಸ್ಸನ್ನ ಮಾಡುತ್ತಾ ಆ ಗೋಕರ್ಣ ಕ್ಷೇತ್ರದಲ್ಲಿ ವಾಸ ಮಾಡಿ ಭಕ್ತಿಯಿಂದ ಮಹಾಬಲೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಮರೀಚ, ಅತ್ರಿ, ನಾರದ, ದಕ್ಷ ಮೊದಲಾದ ಬ್ರಹ್ಮರ್ಷಿ ಮುನಿಗಳು, ಮಹಾತಪಸ್ಸುಗಳಾದ ಸನಕಾದಿಗಳು ನಿತ್ಯ ಉಪನಿಷತ್ತುಗಳಿಂದ ಅಲ್ಲಿ ಶಂಕರನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಸಿದ್ಧರು, ಸಾಧ್ಯರು, ಅಜೀನಧಾರಿಗಳಂತಹ ಮುನೀಶ್ವರರು, ದಂಡಧಾರಿಗಳಂತಹ ಸನ್ಯಾಸಿಗಳು, ನಿರ್ಗುಣ ಬ್ರಹ್ಮಚಾರಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಶರೀರದಲ್ಲಿ ಅಸ್ಥಿ, ಚರ್ಮ ಮಾತ್ರವುಳ್ಳ ಮಹಾತಪಸ್ಸುಗಳು ಭಕ್ತಿಯಿಂದ ಚಂದ್ರಮೌಳಿಯಾದಂತಹ ಶ್ರೀ ಮಹಾಬಲೇಶ್ವರನನ್ನ ಪೂಜನೆ ಮಾಡ್ತಾ ಇದ್ದಾರೆ. ಗಂಧರ್ವಾದಿ ಸಮಸ್ತ ದೇವತೆಗಳು, ಪಿತೃ ದೇವತೆಗಳು, ಅಷ್ಟವಸುಗಳು, ವಿದ್ಯಾಧರರು, ಕಿಂಪುರುಷರು ಸರ್ವರು ಸದಾ ಮಹಾಬಲೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ತ್ರಿಕಾಲ ಪೂಜೆಗಳಲ್ಲಿ ಉಪಸ್ಥಿತಿ ನಿತ್ಯ. ಗುಹ್ಯಕ, ಕಿನ್ನರೆಂಬ ಸ್ವರ್ಗವಾಸಿಗಳು, ಶೇಷ, ತಕ್ಷಕಾದಿ, ನಾಗರು, ಪಿಶಾಚಿ, ಬೇತಾಳಾದಿಗಳು ಅಲ್ಲಿ ನಿತ್ಯ ಪೂಜೆಗೆ ಹೋಗ್ತಾರೆ. ಸೂರ್ಯ, ಚಂದ್ರರು ನಾನಾ ರೀತಿ ಶೃಂಗಾರವಾಗಿ ನಾನಾ ಭೂಷಣಗಳಿಂದ ವಿರಾಜಮಾನವಾಗಿ ವಿಮಾನದಲ್ಲಿ ಕೂತು ಅಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಕೆಲವು ದೇವತೆಗಳು ಗಾಯನಪೂರ್ವಕವಾದಂತಹ ಶ್ರೀ ಮಹಾಬಲೇಶ್ವರನ ಸ್ತೋತ್ರವನ್ನ ಮಾಡುತ್ತಾ, ನಮಸ್ಕಾರವನ್ನ ಮಾಡುತ್ತಾ ಕುಣಿತಾ ಬರ್ತಾ ಇದ್ದಾರೆ. ಈ ಪ್ರಕಾರ ಯಾವತ್ತೂ ಅಲ್ಲಿಗೆ ಬಂದು ಶ್ರೀ ಮಹಾಬಲೇಶ್ವರನ ಪೂಜಿಸಿ ತಮ್ಮ ತಮ್ಮ ಮನಸ್ಸಿನ ಇಚ್ಛೆಗಳಂತೆ ತೀವ್ರವಾಗಿ ನಿಶ್ಚಯವನ್ನ ಫಲವನ್ನು ಪಡಿತಾ ಇದ್ದಾರೆ. ರಾಜ ಗೌತಮ ಮುನಿಗಳು ಆ ರಾಜನಿಗೆ ಹೇಳ್ತಾ ಇರೋದು, ಬ್ರಹ್ಮಹತ್ಯ ದೋಷದಿಂದ ಪೀಡಿತನಾಗಿ ರಾಕ್ಷಸನಾಗಿ ಮಾನವ ರೂಪವನ್ನ ಪುನಃ 12 ವರ್ಷದಂತ ಪಡೆದುಕೊಂಡು ಸ್ತ್ರೀ ಸಂಘ ಮಾಡಿದರೆ ಪತಿಯ ಜೊತೆಗೆ ತಾನು ಸಂಪರ್ಕ ಮಾಡಿದರೆ ಆ ಕುರುಡ ಮರಣ ಹೊಂದಿತಿ ಅನ್ನುವಂಥ ಶಾಪವನ್ನು ತಿಳ್ಕೊಂಡಂತ ರಾಜನಿಗೆ ಹೇಳ್ತಾರೆ. ಹಾಗಾಗಿ ಈ ರಾಜ, ಆ ಗೋಕರ್ಣ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಈ ಭೂಮಂಡಲದಲ್ಲಿ ಮತ್ತೊಂದು ಇಲ್ವೇ ಇಲ್ಲ. ಅಗಸ್ತ್ಯಾದಿ ಮುನಿಗಳು, ಶರತ್ಕುಮಾರರು, ಪ್ರಿಯವ್ರತಾದಿ ರಾಜಕುಮಾರರು, ಅಗ್ನಿಯು, ದೇವತೆಗಳು, ದಾನವರು ಮುಂತಾದ ಸರ್ವರು ಅಲ್ಲಿ ಬಂದು ಉತ್ತಮವಾದ ವರಗಳನ್ನ ಪಡೆದಿದ್ದಾರೆ. ಶಿಶುಮಾರಿ, ಭದ್ರಕಾಳಿಯರು ತ್ರಿಕಾಲದಲ್ಲಿಯೂ ಶ್ರೀ ಮಹಾಬಲೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಹಾವು, ಗರುಡ ಮುಂತಾದ ಪ್ರಾಣಿಗಳು ನಿತ್ಯ ಮಹಾಬಲೇಶ್ವರನ ದರ್ಶನಕ್ಕೆ ಬರ್ತಾ ಇವೆ. ಅಲ್ಲಿ ಗರುಡನು ಹಾವನ್ನ ನುಂಗುವುದಿಲ್ಲ. ಆ ಕ್ಷೇತ್ರದಲ್ಲಿ ರಾಜ, ಹಿಂದಕ್ಕೆ ರಾಕ್ಷಸ ಕುಲದ ರಾವಣ, ಕುಂಭಕರ್ಣ, ವಿಭೀಷಣ ಮೊದಲಾದವರು ಆ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಶ್ರೀಶಂಕರನನ್ನ ಪೂಜಿಸಿ ಕಠಿಣವಾದ ತಪಸ್ಸನ್ನ ಮಾಡಿ ರಾವಣನು ತನಗೆ ಮನುಷ್ಯ ಹಾಗೂ ಮಂಗಗಳ ಹೊರತು ಉಳಿದ ಪ್ರಾಣಿಗಳಿಂದ ಮರಣ ಬರಬಾರದೆಂದು, ಕುಂಭಕರ್ಣನು ತನಗೆ 6 ತಿಂಗಳು ನಿದ್ರೆ ಬರಬೇಕೆಂದು, ವಿಭೀಷಣನು ತನಗೆ ದೇವರಲ್ಲಿ ಭಕ್ತಿ ಇರಬೇಕೆಂದ ವರವನ್ನ ಪಡೆದಿದ್ದಾರೆ. ಈ ಪ್ರಕಾರ ಸಮಸ್ತ ದೇವತೆಗಳು, ಸಿದ್ಧರು, ದಾನವರು ಸರ್ವರು ಗೋಕರ್ಣಕ್ಕೆ ಹೋಗಿ ವಿಧಿಪೂರ್ವಕ ಅನೇಕ ರೀತಿಯಿಂದ ಮಹಾಬಲೇಶ್ವರನ ಆರಾಧಿಸ್ತಾ ಇದ್ದಾರೆ. ಅಲ್ಲಿ ಹೋದ ಅನೇಕ ಕಾಮಿ ಜನರು ಮಹಾಬಲೇಶ್ವರನನ್ನ ಆರಾಧಿಸಿ ಪ್ರಖ್ಯಾತರಾಗಿ ತಮ್ಮ ತಮ್ಮ ಹೆಸರಿನ ಒಂದೊಂದು ಲಿಂಗವನ್ನು ಸ್ಥಾಪಿಸಿ
ಅನೇಕ ವರಗಳನ್ನು, ಚತುರ್ವಿಧ ಪುರುಷಾರ್ಥಗಳನ್ನು ಪಡೆದಿದ್ದಾರೆ. ಬ್ರಹ್ಮ, ವಿಷ್ಣು, ಕಾರ್ತ್ಯ, ವೀರ್ಯ, ವಿನಾಯಕ, ಧರ್ಮದೇವತೆ, ಕ್ಷೇತ್ರಪಾಲ, ಕಾಲಭೈರವ, ದುರ್ಗ, ದೇವಾರ ಮುಂತಾದವರು ಸಹ ಆ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಹೆಸರನ್ನ, ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಪ್ರಕಾರ ಮಹತ್ವವಾದ ಈ ಗೋಕರ್ಣ ಕ್ಷೇತ್ರದಲ್ಲಿ ಅಸಂಖ್ಯ ಲಿಂಗಗಳು, ಅಸಂಖ್ಯ ತೀರ್ಥಗಳಿವೆ. ಈಗ ಅವುಗಳಲ್ಲಿ ಎಷ್ಟೋ ಗುಪ್ತವಾಗಿ ಕಾಣ್ತಾ ಇಲ್ಲ ಕಾಣುವವರಿಗೆ. ಈಗ ಅಲ್ಲಿ ಕಾಣುವ ಕಲ್ಲುಗಳೆಲ್ಲವೂ ಲಿಂಗಗಳು ಮತ್ತು ಅಲ್ಲಿರುವ ಜಲಾಶಯಗಳು ಎಲ್ಲವೂ ತೀರ್ಥಗಳು ಆಗಿವೆ. ಅಂಥ ಅನುಪಮವಾದ ಕ್ಷೇತ್ರವನ್ನ ಎಷ್ಟು ವಿಸ್ತಾರವಾಗಿ ವರ್ಣಿಸಿದರು ತೀರದು. ಆ ಮಹಾಬಲೇಶ್ವರನ ಲಿಂಗ ಕೃತಯುಗದಲ್ಲಿ ಬಿಳಿಯ ಬಣ್ಣದಿತ್ತು, ತ್ರೇತಾಯುಗದಲ್ಲಿ ಲೋಹಿತ ಅಂದ್ರೆ ತಾಮ್ರ ಬಣ್ಣದಿತ್ತು, ದ್ವಾಪರಕದಲ್ಲಿ ಬಂಗಾರದ ಬಣ್ಣದಿತ್ತು, ಕಲಿಯುಗದಲ್ಲಿ ಅದು ಕಪ್ಪು ಬಣ್ಣದಂತೆ ನಮ್ಗೆ ಕಾಣ್ತಾ ಇದೆ. ಅದು ಸಪ್ತ ಪಾತಾಳದವರೆಗೂ ಇಳಿದು ನಿಂತಿದೆ. ಕಲಿಯುಗದಲ್ಲಿ ಆ ಲಿಂಗ ಮೃದುವಾಗಿಯೂ ಸೂಕ್ಷ್ಮವಾಗಿಯೂ ಇದೆ. ಆ ಗೋಕರ್ಣ ಕ್ಷೇತ್ರ ಪಶ್ಚಿಮ ಸಮುದ್ರದಲ್ಲಿ ಮಹತ್ವವಾಗಿದ್ದು ಬ್ರಹ್ಮ ಹತ್ಯಾದಿಪಾತಗಳನ್ನು ನಾಶ ಮಾಡುತ್ತದೆ. ಅಲ್ಲಿಯ ಐಶ್ವರ್ಯವನ್ನ ಹೇಳ್ತೇನೆ ಅಂತ ಕೇಳುವಂತ ಗೌತಮ ಮುನಿಗಳು ಹೇಳ್ತಾರೆ. ಆ ಗೋಕರ್ಣದ ಹಾಗೂ ಆ ಲಿಂಗ ದರ್ಶನದ ಮಾತಿನಿಂದ ಮನುಷ್ಯನು ಪುನೀತನಾಗಿ ಬ್ರಹ್ಮ ಹತ್ಯಾದಿ ಪಾತಕಗಳನ್ನ, ಪರದಾರ ಗಮನಾದಿ ಷಟ್ ಪಾಪಗಳನ್ನ, ದುಶ್ಶೀಲ ದುರಾಚಾರಾದಿ ಪಾತಕಗಳನ್ನ ಕಳೆದುಕೊಂಡು ಸಕಲ ಕಾಮ್ಯಾರ್ಥಗಳನ್ನ ಹೊಂದಿ ಅಂತ್ಯದಲ್ಲಿ ಸದ್ಗತಿಯನ್ನ ಹೊಂದುತ್ತಾನೆ ರಾಜ. ಅದಕ್ಕಾಗಿ ಗೌತಮ ಮುನಿಗಳು ಹೇಳ್ತಾರೆ ರಾಜನಿಗೆ, ಈ ಕೂಡಲೇ ನೀನು ಗೋಕರ್ಣಕ್ಕೆ ಹೋಗಿ ಪುಣ್ಯ ದಿನಗಳಲ್ಲಿ ಯಾರ್ಯಾರ ಭಕ್ತಿಯಿಂದ ಮಹಾಬಲೇಶ್ವರನ ಪೂಜಿಸ್ತಾರೋ ಅವರು ರುದ್ರಾಂಶರಾಗ್ತಾರೆ. ಮನುಷ್ಯರು ಬೇಕಾದಾಗ ಗೋಕರ್ಣಕ್ಕೆ ಹೋಗಿ ಭಕ್ತಿಯಿಂದ ಸದಾಶಿವನ ಪೂಜನೆ ಮಾಡಿದರೆ ಅವರು ನಿಶ್ಚಯವಾಗಿ ಶಿವಪದವನ್ನ ಹೊಂದುತ್ತಾರೆ. ಆದಿತ್ಯ, ಸೋಮ, ಬುಧವಾರಗಳಲ್ಲಿ, ಅಮಾವಾಸ್ಯೆ, ಪರ್ವಣಿ ದಿನಗಳಲ್ಲಿ ಸಮುದ್ರ ಸ್ನಾನ ಮಾಡಿ ಶಿವಪೂಜೆಯನ್ನ, ದಾನ ಧರ್ಮಗಳನ್ನ ಮಾಡಬೇಕು. ಅಲ್ಲಿ ಶಿವಪೂಜಾ ವ್ರತ, ಹೋಮ, ಹವನ, ಜಪಗಳನ್ನ, ಬ್ರಾಹ್ಮಣ ಸಂತರ್ಪಣೆಯನ್ನ ಸ್ವಲ್ಪ ಮಾಡಿದರೂ ಸಹ ಅದು ಅನಂತ ಫಲವನ್ನ ಕೊಡುತ್ತದೆ. ರತಿಪಾತಾದಿ ಪರ್ಣಿ ಹಾಗೂ ಸೂರ್ಯ ಸಂಕ್ರಾಂತಿಗಳಲ್ಲೂ ಸಹ, ಶನಿ ಪ್ರದೋಷದಲ್ಲಿ ಸಹ ಶಿವನನ್ನ ಪೂಜಿಸಿದರೆ ಅಗಣ್ಯ ಪುಣ್ಯ ಬರ್ತದೆ. ಎಲೆ ರಾಜನೇ, ಈ ಗೋಕರ್ಣ ಮಹಿಮೆಯನ್ನ ಎಷ್ಟೊಂದು ಹೇಳಲಿ, ಅಲ್ಲಿ ಸಕಲ ಕರ್ಮಗಳು ಸಿದ್ಧಿಸ್ತವೆ. ಅನಂತ ಮಹಿಮೆಯುಳ್ಳ ಬೋಳ ಶಿವನು ಪೂಜಾ ಮಾತ್ರದಿಂದ ಸಂತುಷ್ಟನಾಗ್ತಾನೆ. ಹಾಗಾಗಿ ಮಾಘ ವದ್ಯ ಚತುರ್ದಶಿ ಮಹಾಶಿವರಾತ್ರಿ ಇದೇ ಬರುವ ಫೆಬ್ರವರಿ 15ನೇ ತಾರೀಕು ಈ ವಾರ ಬರ್ತಾ ಇದೆ. ಆ ದಿನ ಆ ಶಿವಲಿಂಗವನ್ನ ಬಿಲ್ವ ಪತ್ರದಿಂದ ಪೂಜಿಸಿದರೆ ತ್ರಿಭುವನದಲ್ಲಿ ದುರ್ಲಭವಾದಂಥ ಹಾಗೂ ಅತಿಶಯವಾದ ಪುಣ್ಯ ಲಭಿಸುತ್ತದೆ. ಅದು ಅಂಥ ಅನುಪಮವಾದಂಥ ಸ್ಥಾನದಲ್ಲಿ ಇದೆ. ಅದರ ಮಹತ್ವವನ್ನು ಕೇಳಿ ಕೆಲವರು ಮೂರ್ಖರು ಏನೇ ತಿಳ್ಕೊಂಡಿದ್ದಾರೆ, ಈ ಮಹಿಮೆಯನ್ನ ತಿಳ್ಕೊಂಡಿಲ್ಲ, ಕ್ಷೇತ್ರದ ಮಹಿಮೆಯನ್ನೇ ತಿಳ್ಕೊಂಡಿಲ್ಲ. ಸಾಕ್ಷಾತ್ ಮಂದರ ಪರ್ವತ ಕೈಲಾಸ ಗೋಕರ್ಣ. ಈ ಶಿವತಿಥಿಯು ಇಷ್ಟು ದುರ್ಲಭವಾದ್ರಿಂದ ಜನರು ಕೆಲವರು ಕಿವುಡರು ಮೂಢರಂತೆ ಇದ್ದಾರೆ. ಆ ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಂಡಿಲ್ಲ. ನಮಗೆ ಹೆಮ್ಮೆ ಇದೆ, ನಾವು ಯಾವ ಕಡೆಗೆ ಹೋಗ್ತಿರೋ ಇದರ ಸಾರವನ್ನ ಹೇಳ್ತೀವೋ, ಗೋಕರ್ಣ ಕ್ಷೇತ್ರದ ಹೆಮ್ಮೆಯಿಂದ ನಾವು ಹೇಳ್ತೀವಿ ನಮ್ಮ ಕ್ಷೇತ್ರ, ನಮ್ಮ ಕೈಲಾಸ ಮಹಾಬಲೇಶ್ವರ. ಅವಾಗ ಕೆಲವರು ಮನಸ್ಸಿನಲ್ಲಿ ಬಿತ್ತಿರೋದ ಕೆಲವು ತಪ್ಪು ಕಳಕಳನ್ನ ಹೋರಾಡಿಸ್ತಾ ಇದ್ದೇವೆ. ನಾವು ಆ ಕೆಲಸವನ್ನ ಮಾಡಬೇಕು. ಆ ಕ್ಷೇತ್ರದ ಮಹಿಮೆ ಹೀಗಿದೆ. ಅದರಿಂದ ಎಲ್ಲಿ ಭಗವಂತ ಹೇಳ್ತಾನೆ ನಾನು ಸಂಕೀರ್ತನೆ ಎಲ್ಲಿ ಮಾಡ್ತೀವೋ ನಾನು ಅಲ್ಲಿರ್ತೀನಿ. ಹಾಗಾಗಿ ಆ ಸಾರವನ್ನ, ಒಳ್ಳೆತನವನ್ನ ನಾವು ತಿಳಿಸಬೇಕು, ಹೇಳಬೇಕು. ಆಕೆಯಿಂದ ಆ ಗೋಕರ್ಣದ ಲಿಂಗ ಸನ್ನಿಧಿಯಲ್ಲಿ ಕ್ಷೇತ್ರೋಪವಾಸ ಜಾಗರಣಾದಿಗಳನ್ನ ಮಾಡಿದರೆ ಆ ಪುಣ್ಯವು ಸ್ವರ್ಗಕ್ಕೆ ಹೋಗಲು ಸೋಪಾನವಾಗತ್ತೆ. ಈ ಪ್ರಕಾರವಾಗಿ ಗೋಕರ್ಣ ಯಾತ್ರೆಗೆ ಯಾರು ಹೋಗುತ್ತಾರೋ ಅವರು ಚತುರ್ವಿಧ ಪುರುಷಾರ್ಥವನ್ನ ಹೊಂದುತ್ತಾರೆ. ಅಲ್ಲಿಯ ಸಮರ್ಥ ತೀರ್ಥಗಳಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಮಹಾಬಲೇಶ್ವರ ಲಿಂಗವನ್ನ ಪೂಜಿಸುವಂತರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಂದು ಈ ಪ್ರಕಾರವಾಗಿ ಗೋಕರ್ಣ ಮಹಿಮೆಯನ್ನ ಗೌತಮರು ಮಿತ್ರಸ ರಾಜನಿಗೆ ಹೇಳುತ್ತಾರೆ. ಆ ರಾಜನು ಅದನ್ನ ಪ್ರೀತಿಯಿಂದ ಕೇಳಿ ಮತ್ತು ಕೇಳ್ತಾನೆ, ಅದು ಮತ್ತು ಹೇಳಿ. ಆತನಿಗೆ ದಾಗಿದೆ ಆ ಗೋಕರ್ಣ ಕ್ಷೇತ್ರ ಅಷ್ಟೊಂದು ಮಹಿಮೆ. ಬಹಳಷ್ಟು ಕಥೆಗಳಿವೆ, ಉಪಕಥೆಗಳಿವೆ. ಚಾಂಡಾಳನಿ ದುಷ್ಟ ವೈಶ್ಯ ಆದವಳು ಸಹ ಶಿವಲೋಕವನ್ನ ಪಡೆದಂತು. ಯಾಕೆಂದ್ರೆ ಕೊನೆಯ ಗಳಿಗೆಯಲ್ಲಿ
ಒಂದು ಗೋಕರ್ಣದ ಮಹಾಶಿವರಾತ್ರಿ ದಿನ ಉಪವಾಸ ರಹಿತರಾಗಿ ಇಡೀ ಮೈಯೆಲ್ಲ ಕಜ್ಜಿಯೆಲ್ಲ ತುಂಬಿಕೊಂಡು ಸಾಯುವ ಸ್ಥಿತಿಯಲ್ಲಿರುವಾಗ ಆಹಾರ ಕೊಡಿ ಅಂತ ಏನಾದರೂ ಉಣ್ಣಲಿಕ್ಕೆ ಕೊಡಿ ಅಂತ ಹೇಳುವಾಗ, ಆದರೆ ಶಿವರಾತ್ರಿ ಇರೋದ್ರಿಂದ ಭಕ್ತರು ಬಂದರೂ ಸಹ ಆಕೆ ಕೇವಲ ಬಿಲ್ವ ಪತ್ರೆಯನ್ನು ಕೊಡುತ್ತಾರೆ. ಆ ಬಿಲ್ವ ಪತ್ರೆಯನ್ನ ಆಕೆ ಮೂಸಿ ಅದನ್ನ ಎಸಿತಾಳೆ, ಅದು ಶಿವಲಿಂಗದ ಮೇಲೆ ಬೀಳತ್ತೆ. ಹಾಗೆ ಅವಳ ಒಂದೊಂದು ಎಸೆತ ಸಹ ಶಿವ ಪೂಜೆ ಆಗತ್ತೆ. ಬಹಳಷ್ಟು ಕಥೆಗಳಿವೆ. ಹಾಗಾಗಿ ಅಲ್ಲಿ ಆ ಗೌತಮ ಋಷಿಗಳೇ ಪ್ರತ್ಯಕ್ಷ ಕಂಡದ್ದು ಈ ಘಟನೆಗಳನ್ನು. ಹಾಗಾಗಿ ನಮ್ಮ ಕ್ಷೇತ್ರ ಒಂದು ದಕ್ಷಿಣದ ಕಾಶಿ, ನಾವೆಲ್ಲೂ ಹೋಗ್ಬೇಕಾದ್ರಲ್ಲ, ಅಲ್ಲಿರುವಂತ ಎಲ್ಲಾ ದೇವತೆಗಳು ನಮಗೆ ಕಣ್ಣಿಗೆ ಕಾಣದಂತೆ ತ್ರಿಕಾಲವಾದಂತ ನಾ ಹೇಳಿದಂತೆ ಋಷಿ ಮಡುಗಳು, ಅಪ್ಸರೆಯರು ಆ ತ್ರಿಕಾಲವಾದಂತ ಪೂಜೆಯಲ್ಲಿ ನಾಗಗಳು ಎಲ್ಲಾ ಬಂದು ರುದ್ರರು ಎಲ್ಲರೂ ಬರ್ತಾ ಇದ್ದಾರೆ ಅಂತ ಈ ಕಥೆ ಅಲ್ಲ, ನೈಜವಾದ ಈಗಲೂ ನಡೀತಿರುವಂತ ಕ್ಷೇತ್ರ. ಆತ ಪುಣ್ಯ ಕ್ಷೇತ್ರದ ಒಂದು ದಿವ್ಯ ಭಾವನೆಯನ್ನ, ಈ ಕಥಾನುಸಂಧಾನ ಏನು ತಿಳ್ಕೊಂಡಿವಿ ಅದನ್ನ ಆ ಮಹಾಬಲೇಶ್ವರ ಅಲ್ಲಿ ವಿರಾಜಮಾನನಾಗಿದ್ದಾನೆ, ಶಿವನೇ ಅಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಗೌತಮ ಋಷಿಗಳು ಹೇಳಿದ ತಕ್ಷಣ ರಾಜನಿಗೆ ರೋಮಾಂಚನವಾಗಿ ಆತನಿಗೆ ಹೇಳ್ತಾರೆ, ಗೌತಮ ಋಷಿಗಳು, ರಾಜನೇ, ತ್ವರಿತವಾಗಿ ನೀನು ಗೋಕರ್ಣ ಕ್ಷೇತ್ರಕ್ಕೆ ಹೋಗಲೇಬೇಕು. ಅಲ್ಲಿ ಮಹಾಬಲೇಶ್ವರನ ಪೂಜೆ ಮಾಡಿದ ಕೂಡಲೇ ನಿನ್ನ ಬ್ರಹ್ಮ ಹತ್ಯಾ ದೋಷ ಹೋಗಿ ನಿನಗೆ ಈ ಲೋಕದಲ್ಲಿ ಸುಖವು, ಪರಲೋಕದಲ್ಲಿ ಸದ್ಗತಿಯು ಆಗತ್ತೆ. ನೀನು ಮನಸ್ಸಿನಲ್ಲಿ ಏನೂ ಸಂಶಯ ಹಿಡಿಬೇಡ, ಇದು ಖಂಡಿತ. ಇಲ್ಲಿ ನಾಮದ ಅಕ್ಕ ಹೇಳ್ತಾರೆ, ಈ ಕ್ಷೇತ್ರ ಅಷ್ಟೊಂದು ಪವಿತ್ರವಾದದ್ದು. ಈ ಗುರುಚರಿತ್ರೆಯಲ್ಲಿ ಬರುವಂತಹ ಒಂದು ಆಖ್ಯಾನ, ಇದು ನಾಮಧಾರಕನಿಗೆ ಹೇಳಿದ್ದು. ಆ ಕೂಡಲೇ ರಾಜ ಗೌತಮರ ಪಾದಕ್ಕೆ ನಮಸ್ಕಾರ ಮಾಡಿ ಗೋಕರ್ಣ ಹೋಗ್ತಾನೆ. ಮಹಾಬಲೇಶ್ವರ ದೇವರ ಪೂಜೆಯನ್ನ ಆರಾಧನೆ ಮಾಡಿ ತನ್ನ ಬ್ರಹ್ಮಹತ್ಯ ಪಾಪವನ್ನ ಕಳೆದುಕೊಳ್ಳುತ್ತಾನೆ. ಹಾಗಾಗಿ ಅಷ್ಟೆಲ್ಲ ಆ ಕ್ಷೇತ್ರ ಶ್ರೀಪಾದವಲ್ಲ, ದತ್ತಾತ್ರೇಯರು ಪ್ರಥಮವಾಗಿ ಬಂದದ್ದು ತ್ರಿಮೂರ್ತಿಗಳಾಗಿ ಪಾದಾರ್ಪಣೆ ಮಾಡಿ ಬಂದ ಕ್ಷೇತ್ರ. ಮೊದಲಾಗಿ ಬಂದದ್ದು ಗೋಕರ್ಣ. ಇಲ್ಲಿ ಮಂದಿರ ಇದೆ, ಕ್ಷೇತ್ರ ಶ್ರೀಪಾದವಲ್ಲ ಅಂತ ಪುಣ್ಯ ಕ್ಷೇತ್ರದ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ನಿತ್ಯವಾದಂತ ಸಾಗಮದಂತ ಹೋಮ ಹವನಾದಿಗಳು ಪಂಡಿತ ಪಾರಮತ್ರ ಬ್ರಾಹ್ಮಣಾದಿಗಳು ಅಷ್ಟೇ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇದ್ದಾರೆ. ನಾವು ತಿಳ್ಕೊಳ್ತೀವಿ, ಸಂಸ್ಕೃತ ಕಾಲೇಜ್ ಇದೆ, ಸಂಸ್ಕೃತ ಪಂಡಿತರು ಇದ್ದಾರೆ, ಬಾಲ ವಟುಗಳು ಇದ್ದಾರೆ, ಅದ್ಭುತವಾದಂತ ವಾತಾವರಣ ಇದೆ ಗೋಕರ್ಣ. ನಾವು ಕೆಲವೊಂದು ವಿಚಾರಗಳನ್ನ ಬರುವಾಗ ಯಾತ್ರೆಗಳು, ನಾವು ಏನೋ ಇಲ್ಲಿ ಬೀಚ್ಗಳಿವೆ, ಸಮುದ್ರತಿದೆ, ಈ ಕ್ಷೇತ್ರವನ್ನ ಅರಿಯಬೇಕು, ಈ ಕ್ಷೇತ್ರದ ಮಹಿಮೆಯನ್ನ ಅರಿಯಬೇಕು, ಯುವ ಜನಾಂಗವನ್ನು ತಿಳ್ಕೊಳ್ಬೇಕು. ಇದರ ಸಾರ ಇಡೀ ಈ ಮಹಿಮೆಯನ್ನ ನಾವು ಸಾರಬೇಕು. ನಾನೇನು ಈ ಜೊತೆಗೆ ಒಂದು ಪ್ರವಚನಕಾರರಾಗಿ ಬಂದಿಲ್ಲ, ಅದು ನನ್ನ ಕ್ಷೇತ್ರದ ಹತ್ತಿರದವ ಆಗಿರುವಾಗ ಇದರ ಸಾರವನ್ನ ಆ ಮಹಾಬಲೇಶ್ವರ ನಮ್ಮ ಕುಲದೇವರು ಸಹ ಶಿವನಾಥ, ಹಾಗೂ ನಾವು ಕ್ಷೇತ್ರಪಾಲ ಕಾಲಭೈರವ ದೇವರ ಆರಾಧಕರು, ಕೋಟಿ ದೇವರ ಪಕ್ಕದಲ್ಲೇ ಇದೆ. ಹಾಗಾಗಿ ಒಂದು ಹೆಮ್ಮೆ ಇದೆ. ತಾಮ್ರಗೌರಿ, ಭದ್ರಕಾಳಿ, ಕಾಲಭೈರವ, ಮಹಾಬಲೇಶ್ವರ, ಮಹಾಗಣಪತಿ ಸನ್ನಿಧಾನ, ಹಲವಾರು ದೇವಗಳ ಸಾನ್ನಿಧ್ಯವಿದೆ. ನಾನು ತಿಳ್ಕೊಂಡಂದ್ರೆ ಒಂದು 108, 114, 15 ಮಂದಿರಗಳಿವೆ ಗೋಕರ್ಣದಲ್ಲಿ. ರಾಮ ಮಂದಿರ ಇದೆ, ಎಲ್ಲವನ್ನ ಹನುಮಂತನ ಮಂದಿರ ಇದೆ, ಪುರಾತನ ಮಂದಿರಗಳಿವೆ. ಹಾಗಾಗಿ ಹೊರಗಿನ ಜನರು ಅದನ್ನ ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡ್ಬೇಕಂತ ಹೇಳಿದ್ರೆ ಅವರು ಎಲ್ಲವನ್ನ ಹೊರಗಿನ ಜನ ಅದರ ಅಧ್ಯಯನ, ಆ ಕ್ಷೇತ್ರದ ಮಹಿಮೆ, ಆ ಕ್ಷೇತ್ರ ಹೇಗಿದೆ ಅಂತ ಎಲ್ಲವನ್ನ ಹಿಂದಿನ ಗ್ರಂಥಗಳನ್ನ ಓದಿ ಬಂದಾಗ ಅಲ್ಲಿ ಅವರು ಮಾಹಿತಿಯನ್ನ ಕಲೆ ಹಾಕಿ ಮ್ಯಾಪ್ ಹಾಕೊಂಡು ಬರ್ತಾರೆ. ನಾವು ಕೇವಲ ಈ ಶಿವರಾತ್ರಿ ದಿನ ಪ್ರತಿ ಮಾಸದಲ್ಲಿ ಆ ಪೂಜೆ, ಯಾಕಂದ್ರೆ ಎಲ್ಲ ಪಾಪಗಳ ನಷ್ಟವಾಗಿ ಬಂದಿದೆ.
ಮತ್ತೆ ನಾವು ಏನೇನು ದೋಷವನ್ನು ಮಾಡ್ತೇವೆ, ಕೇವಲ ಈ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಆ ಜಪತಪ ಅನುಷ್ಠಾನದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿ ನಾವು ಇದರ ಕಥೆಯನ್ನ ಹೇಳ್ತಾ ಇದ್ರೆ ಅದರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾ ಸಮಯ ಅಲ್ಪದಲ್ಲಿ ಮುಟ್ಟಿಸ್ಬೇಕಂತ ನಾನು ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ನಮ್ಮ ಕ್ಷೇತ್ರ ಮತ್ತೊಂದು ಸಲ ಆ ಕ್ಷೇತ್ರದ ಬಗ್ಗೆ ಅಪಾರವಾದ ಗೌರವ, ಪಂಡಿತ ಪಾರಮೋತ್ತರ ಬಗ್ಗೆ ಗೌರವ, ಆ ಕ್ಷೇತ್ರದ ಮಹಿಮೆಯನ್ನ ಇನ್ನಷ್ಟು ಹೇಳಬೇಕಂತ ಅವಕಾಶ ನಮಗಿದೆ. ಎಲ್ಲರ ಪಂಡಿತ ಪಾರಮೋತ್ತರ ಸಂತರ ಋಷಿಗಳ ಎಲ್ಲ ಆಶೀರ್ವಾದ ಈ ರೂಪದಲ್ಲಿ ನಮಗೆ ದೊರಕಲಿ ಅಂತ ನಾನು ಶ್ರೀ ಮಹಾಬಲೇಶ್ವರನನ್ನ, ಕಾಲಭೈರವರನ್ನ, ಭದ್ರಕಾಳಿಯನ್ನ, ತಾಮ್ರಗುಡಿಯನ್ನ, ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಇದು ನನ್ನ ಅಲ್ಪ ಸೇವೆ ಅಂತ ಈ ಮಾಧ್ಯಮದ ಮೂಲಕ ನಾನು ಬಿಡುಗಡೆ ಮಾಡ್ತಿದ್ದೇನೆ. ಹಾಗಾಗಿ ತಾವೆಲ್ಲರೂ ಶಿವರಾತ್ರಿ ದಿನ, ಶಿವರಾತ್ರಿ ವರ್ಷದಲ್ಲಿ ಆಗುತ್ತ ಮಹಾಶಿವರಾತ್ರಿಗಾದ್ರೂ ಬಂದು ಪತಿತ ಪಾವನರಾಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.